ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ನಡೆದಂತ ವರ್ಲ್ಡ್ ಕಲ್ಚರಲ್ ಗ್ಯಾಲರಿಯಲ್ಲಿ ನಡೆದಂತ ಒಂದು ಎಕ್ಸಿಬಿಷನ್ ಕೆ.ಜಿ. ಲಿಂಗಲೆ ಅವರು ಅವರ ಒನ್ ಮ್ಯಾನ್ ಶೋ ಇನ್ನು 30ರವರೆಗೆ ಇದೆ. ಎಲ್ಲರೂ ಹೋಗಿ ನೋಡಿ ಆನಂದಿಸಿ. ನಾನು ಮೊದಲೇ ಹೇಳಿದಾಗೆ ಮಾನವ ರೂಪಗಳ ಸರಳೀಕೃತ ಆಗಬೇಕಾದ್ರೆ ನಿಮಗೆ ಬಹಳ ಒಳ್ಳೆಯ ಸ್ಟಡಿ ಇರ್ಬೇಕಾಗ್ತದೆ. ಆ ಒಳ್ಳೆಯ ಸ್ಟಡಿ ಇಲ್ಲದೆ ಇದ್ರೆ ನೀವು ಮಾನವ ರೂಪವನ್ನ ಆರಿಸ್ಕೊಳ್ಳಕ್ಕೆ ಹೋಗ್ಬಾರ್ದು. ತುಂಬಾ ಕಷ್ಟದ ಕೆಲಸ. ಬಹಳ ಜನ ಅನ್ಕೊಳ್ತಾರೆ ರಿಯಲಿಸ್ಟಿಕ್ ಕಲಾಕೃತಿಗಳು ಒಂದು ರೀತಿ ವಾಸ್ತವಕ್ಕೆ ಸಾಮೀಪ್ಯ ಉಳ್ಳಂತ ರೂಪಗಳು ಬಹಳ ಸುಲಭ ಅಂತ ಅನ್ಕೊಳ್ತಾರೆ. ಅಲ್ಲ, ಅದು ತುಂಬಾ ಕಷ್ಟ. ಅದನ್ನು ನಿಷ್ಕರ್ಷಣೆಯಲ್ಲ, ಮಾನವ ರೂಪವನ್ನ ಸರಳೀಕೃತಗೊಳಿಸುವುದು. ಉದಾಹರಣೆಗೆ ನಮ್ಮ ಹೆನ್ರಿ ಮೂರ್ ಅವರ ಕಲಾಕೃತಿಗಳನ್ನು ನೋಡಿದ್ರೆ ಮಾನವ ರೂಪವನ್ನ ಸರಳೀಕೃತಗೊಳಿಸಿ ಅವರು ಪ್ರಸ್ತುತಪಡಿಸ್ತಾರಲ್ಲ, ಅದೇ ರೀತಿಯಲ್ಲಿ ಲಿಂಗದೇವರು ಕೂಡ ಮಾನವ ರೂಪವನ್ನ ಸರಳೀಕೃತಗೊಳಿಸುವಂತ ದೃಷ್ಟಿಯಲ್ಲಿ ಪ್ರಯತ್ನ ಮಾಡಿದ್ದಾರೆ. ಆದರೆ ಈ ಸರಳೀಕೃತ ರೂಪ ಎಷ್ಟು ಕಷ್ಟ ಅನ್ನೋದು ಇಲ್ಲಿನ ಕಲಾಕೃತಿಗಳನ್ನ ನೋಡಿದ್ರೆ ಗೊತ್ತಾಗ್ತದೆ. ಹೀಗೆ ಬಹಳ ಹುಡುಕಾಟ ನಡ್ಸ್ಕೊಂಡು ಅವರು ಇಲ್ಲಿವರೆಗೆ ಬಂದಿದ್ದಾರೆ. ಆದರೆ ನನಗನ್ಸೋಂಥದ್ದು ಅವರ ಇತ್ತೀಚಿನವರೆಗಿನ ಎಲ್ಲ ಪ್ರಯಾಣವನ್ನು ನೋಡಿದಾಗ ನನಗನ್ಸೋಂಥದ್ದು, ನನಗೆ ವೈಯಕ್ತಿಕವಾಗಿ ನೋಡಿದಾಗ ಕೂಡ ಹಾಗೆ ಆಗ್ತದೆ. ನಮಗೆ ಇಲ್ಲಿನ ಕಲಾಕೃತಿಗಳನ್ನು ನೋಡಿದಾಗ ವಿಶೇಷವಾಗಿ ನಮ್ಮ ಜಯಂತಿ ಅವರು ಹೇಳಿದ ಹಾಗೇನೆ ನನಗೂ ಕೂಡ ಬ್ಲಾಕ್ ಅಂಡ್ ವೈಟ್ ಕಲಾಕೃತಿಗಳು, ಅದರಲ್ಲೂ ಇವರ ಆರಂಭದ ಹುಡುಕಾಟ ಆರಂಭ ಆಯ್ತಲ್ಲ 2009ರ ಕಲಾಕೃತಿ, ತುಂಬಾ ಚಿಕ್ಕ ಅಳತೆಯಲ್ಲಿರುವಂತಹ ಕಲಾಕೃತಿ, ಅದು ನನಗೆ ಹೆಚ್ಚು ಆಪ್ಯಾಯಮಾನ ಆಯಿತು ಅಂತ ನಾನಾದ್ರೂ ಹೇಳೋದ ಪ್ರಯತ್ನ. ನಾವು ಕಲಾವಿದರು ಇನ್ನೂ ಒಂದು ಅಂಶವನ್ನ ಯೋಚನೆ ಮಾಡಬೇಕು. ಯಾವುದೇ ಕಲಾಕೃತಿಯನ್ನ ಮಾಡುವಾಗ ಆ ಸ್ಕೇಲ್ ಇಂಪಾರ್ಟೆಂಟ್ ಆಗ್ತದೆ. ನಾವು ಬಳಸಿಕೊಳ್ಳುವಂತ ರೂಪ ಇದೆಯಲ್ಲ, ಯಾವ ಸ್ಕೇಲ್ಗೆ ಶೂಟ್ ಆಗ್ತದೆ, ಚಿಕ್ಕ ಪೇಪರ್ಗೆ ಶೂಟ್ ಆಗ್ತದೆ, ದೊಡ್ಡ ಕ್ಯಾನ್ವಾಸ್ಗೆ ಶೂಟ್ ಆಗ್ತದೆ ಅನ್ನುವ ಯೋಚನೆ ಇರ್ಬೇಕು ನಮಗೆ. ಅನೇಕ ಸಂದರ್ಭಗಳಲ್ಲಿ ನಾವು ಬಯಸುವಂತ ಎಲ್ಲ ರೂಪಗಳು ಎಲ್ಲ ಅಳತೆಗೂ ಹೊಂದ್ಕೊಳ್ಳೋದು, ಅದು ಅದರ ಒಂದು ಸೆನ್ಸ್ ಕಲಾವಿದರಿಗೆ ಇರಬೇಕು ಅಂತ ನಾನಾದ್ರೂ ಭಾವಿಸ್ತೀನಿ. ಅದಿದ್ದಾಗ ಕಲಾಕೃತಿ ಆಪ್ಯಾಯಮಾನ ಆಗ್ತದೆ, ನೋಡಬೇಕು ಅಂತ ಅನ್ಸುತ್ತೆ. ಇಲ್ಲದಿದ್ರೆ ಸಣ್ಣ ಕೃತಿಯಲ್ಲಿ ಸುಮ್ಮನೆ ದೊಡ್ಡದಾಗಿದೆ ಬಿಟ್ಟರೆ ಅದರಲ್ಲಿ ಏನು ವೈವಿಧ್ಯ ಕಾಣುವುದು. ಆ ವೈವಿಧ್ಯವನ್ನ ಕಲಾವಿದರಿಗೂ ಅಥವಾ ಕಲಾಭಿಮಾನಿಗಳಿಗೆ ಆಸಕ್ತಿ ಹುಟ್ಟಿಸುವಂತ ರೀತಿಯಲ್ಲಿ ಆ ರೂಪಗಳನ್ನ ಇಡುವಂತ ಪ್ರಯತ್ನವನ್ನ ನಮ್ಮವರು ಮಾಡಬೇಕು. ಇವತ್ತಿನ ನಾನು ಈ ಮಾನವ ರೂಪಗಳ ಬಗ್ಗೆನೆ ಹೇಳೋದಾದ್ರೆ, ಇವತ್ತು ನಮ್ಮ ಕಲಾಶಾಲೆಗಳಲ್ಲಿ ಮಾನವ ರೂಪಗಳ ಬಗ್ಗೆ ಆಸಕ್ತಿ ಕಮ್ಮಿ ಆಗಿದೆ. ಇದಕ್ಕೆ ಇವತ್ತು ನೋಡಿದ್ರೆ ನಮ್ಮ ವಾತಾವರಣವನ್ನ, ನಮ್ಮ ಪ್ರಸ್ತುತ ಕಲಾ ಸನ್ನಿವೇಶವನ್ನು ಗೊತ್ತಾಗ್ತದೆ. ನಮ್ಮ ನಡುವೆ ಸಾಕಷ್ಟು ಜನ ಒಳ್ಳೆಯ ಇಲಸ್ಟ್ರೇಟರ್ಸ್ ಇಲ್ಲ. ಯಾಕೆ ಒಳ್ಳೆಯ ಇಲಸ್ಟ್ರೇಟರ್ಸ್ ಇಲ್ಲ ಅಂದ್ರೆ, ನಮ್ಮ ಕಲಾಶಾಲೆಗಳಲ್ಲಿ ಮಾನವನ ಅನಾಟಮಿ ಇರ್ಬೋದು, ಮಾನವ ರೂಪಗಳನ್ನು ಹೇಳ್ಕೊಡುವಂಥದ್ದು ಅದ್ರ ಬಗ್ಗೆ ಆಸಕ್ತಿ ತಂದೆ. ನಾವೆಲ್ಲ ಕಲಾಶಾಲೆಗಳಲ್ಲಿ ಇರ್ಬೇಕಾದ್ರೆ ಪ್ರತಿನಿತ್ಯ, ನಾನು ದಾವಣಗೆರೆ ಕಲಾಶಾಲೆಯಲ್ಲಿ ಒಂದು ಪ್ರತಿನಿತ್ಯ 30 ಔಟ್ಡೋರ್ ಸೆಟ್ಗಳನ್ನ ಮಾಡ್ಕೊಂಡು ಹೋದ್ರೆ ನೆಕ್ಸ್ಟ್ ಡೇ ನಮಗೆ ಕಾಲೇಜಿನಲ್ಲಿ ಪ್ರವೇಶ ಇರ್ತದೆ. ಆದ್ರೆ ಇವತ್ತು ಆ ಬಗೆಯ ವಾತಾವರಣ ಕಾಣ್ತಾ ಇಲ್ಲ. ಹಾಗಾಗಿ ನಮ್ಮ ಪಾಸಕುಮಾರ್ ಇರ್ಬೋದು, ಚಂದ್ರನಾಥ್ ಆಚಾರ್ಯ ಇರ್ಬೋದು, ಇಂತಹ ಇಲಸ್ಟ್ರೇಟರ್ಗಳು ನಮ್ಮ ನಡುವೆ ಕಂಡು ಬರ್ತಾ ಇದೆ. ಆ ದೃಷ್ಟಿಯಿಂದ ನಮ್ಮ ಕಲಾಶಾಲೆಗಳವರು ಮಾನವ ರೂಪಗಳನ್ನ ಚೆನ್ನಾಗಿ ಹೇಳ್ಕೊಳ್ಳುವಂತ ದೃಷ್ಟಿ. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ,
ಆಧುನಿಕ ರೂಪ ಮಾಡುವಂಥದ್ದು ತುಂಬಾ ಕಷ್ಟ. ನಾನು ಲಿಂಗದೇವರವರೆಗೂ ಹೇಳೋದೇ ಈ ಮಾತನ್ನು. ಮಾನವ ರೂಪಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ನೀವು ಅದನ್ನು ಆಧುನಿಕವಾಗಿಗೊಳಿಸಬಹುದು, ಸರಳೀಕೃತಗೊಳಿಸಬಹುದು. ಆ ಸರಳೀಕೃತಗೊಳಿಸುವಾಗ ನಿಮಗೆ ಒಳ್ಳೆಯ ಸ್ಟಡಿ ಇಲ್ಲದೆ ಇದ್ರೆ ಅದು ಒಳ್ಳೆಯ ರೂಪ ಆಗೋದಿಲ್ಲ ಅನ್ನೋದಕ್ಕೆ ಹಿಂದಿನ ಕಲಾಕೃತಿಗಳು ಕೂಡ ಸಾಧ್ಯ. ಯಾಕಂದ್ರೆ ನಾನು ಮೊದಲೇ ಹೇಳಿದಾಗೆ ಮಾನವ ರೂಪಗಳ ಸರಳೀಕೃತ ಆಗ್ಬೇಕಾದ್ರೆ ನಿಮಗೆ ಬಹಳ ಒಳ್ಳೆಯ ಸ್ಟಡಿ ಇರ್ಬೇಕಾಗ್ತದೆ. ಆ ಒಳ್ಳೆಯ ಸ್ಟಡಿ ಇಲ್ಲದೆ ಇದ್ರೆ ನೀವು ಮಾನವ ರೂಪವನ್ನು ಆರಿಸ್ಕೊಳ್ಳಕ್ಕೆ ಹೋಗ್ಬಾರ್ದು. ಕಲಾವಿದರು ನಿಮಗೆ ಯಾವುದು ಸಾಧ್ಯ? ಲ್ಯಾಂಡ್ಸ್ಕೇಪ್ ಮಾಡ್ತೀನಿ, ಅಥವಾ ಅಕಾಡೆಮಿಕ್ ವರ್ಕ್ ಮಾಡ್ತೀನಿ, ಅಥವಾ ನಾನು ಪೋರ್ಟ್ರೇಟ್ಸ್ ಮಾಡ್ತೀನಿ ಅಂತ ಅಲ್ಲಿಗೆ ನೀವು ನಿಲ್ಬೋದು. ಆದ್ರೆ ಈ ರೀತಿ ಡಿಸ್ಟಾರ್ಷನ್ ಮಾಡಬೇಕಾದ್ರೆ ಅದಕ್ಕೆ ತುಂಬಾ ಒಳ್ಳೆಯ ಅಧ್ಯಯನ ಅಗತ್ಯ ಅಂತ ನಾನು ಹೇಳ್ತೇನೆ. ಯಾಕೆ ಈ ಡಿಸ್ಟಾರ್ಷನ್ ಬಗ್ಗೆ ಹೇಳುವಾಗಾದ್ರೆ ನಾವು ನಮ್ಮ ಸಂದರ್ಭದ ಅನೇಕ ಪ್ರಸಿದ್ಧ ಕಲಾವಿದರ ಕಲಾಕೃತಿಗಳನ್ನು ನೋಡಿ ಅವರು ಮಾನವ ರೂಪಗಳನ್ನ ಡಿಸ್ಟಾರ್ಟ್ ಮಾಡಿದ್ದಾರೆ. ಉದಾಹರಣೆಗೆ ಸೈಯದ್ ಮೆಹ್ತಾ ಇರ್ಬೋದು, ಹುಸೇನ್ ಇರ್ಬೋದು, ಯೋಗೇನ್ ಚೌಧರಿ ಇರ್ಬೋದು, ಯತೀನ್ ದಾಸ್ ಇರ್ಬೋದು. ಇವರೆಲ್ಲ ಮಾನವ ರೂಪಗಳನ್ನ ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡಿದ ಕಾರಣದಿಂದ ಅವರು ಆ ಮಾನವ ರೂಪಗಳನ್ನ ಡಿಸ್ಟಾರ್ಷನ್ ರೂಪದಲ್ಲಿ ಬಳಸ್ಕೊಳ್ಬಹುದು. ಹಾಗಾಗಿ ಅವರು ಎಲ್ಲ ಕಲಾಕೃತಿಗಳು ಹಾಗೆ ಆಗ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನಾವು ಯಾರೇ ಆಗಲಿ ಮಾನವ ರೂಪಗಳನ್ನು ನಾವು ಆಶ್ರಯಿಸ್ತೀವಿ ಅಂದ್ರೆ ಅದಕ್ಕೆ ಸಿದ್ಧತೆ ಇಲ್ಲದೆ ಇದ್ರೆ ಮಾನವ ರೂಪಗಳನ್ನು ಆಶ್ರಯಿಸಿ ಹೋಗ್ಬಾರ್ದು. ನಮಗೆ ಯಾವುದು ದಕ್ಕುತ್ತದೆ? ಯಾಕಂದ್ರೆ ಎಲ್ಲ ಕಲಾವಿದರಿಗೂ ಎಲ್ಲವೂ ದಕ್ಕುವುದಿಲ್ಲ. ನಮಗೆ ಯಾವುದು ದಕ್ಕುತ್ತದೆ, ನಮ್ಮ ಜಾಯಮಾನಕ್ಕೆ ಯಾವುದು ದಕ್ಕುತ್ತದೆ ಅನ್ನೋದನ್ನ ನಾವು ಗಮನಿಸ್ತೀವಿ. ನಾವು ಒಂದು A4 ಶೀಟ್ ಇಟ್ಕೊಂಡು ಒಂದು ಪೆನ್ಸಿಲ್ ಇಟ್ಕೊಂಡು ಬಹಳ ದೊಡ್ಡ ಕ್ಯಾನ್ವಾಸ್ ಅನ್ನ ಯೋಚನೆ ಮಾಡಬೇಕಾಗುತ್ತೆ. ನಮ್ಮ ಪರ್ಸೆಪ್ಷನ್ ಕೂಡ ಅದೇ ರೀತಿ ಇರ್ತೈತಿ. A4 ಶೀಟ್ ಇಟ್ಕೊಂಡು ಪೆನ್ಸಿಲ್ ಇಟ್ಕೊಂಡ್ಬಿಟ್ಟು ಬಹಳ ದೊಡ್ಡ ಕ್ಯಾನ್ವಾಸ್ ಅನ್ನ ಯೋಚನೆ ಮಾಡ್ತಿದ್ರೆ ಆಗಾಗಲ್ಲ. ನಾವು ನಮ್ಮ ದೊಡ್ಡ ಯೋಚನೆ ಮಾಡ್ಬೇಕಂದ್ರೆ ಆ ಬಗೆಯ ದೊಡ್ಡ ಕ್ಯಾನ್ವಾಸ್ ಕೂಡ ನಮ್ಗೆ ಇರಬೇಕು, ಆ ಬಗೆಯ ದೊಡ್ಡ ತಯಾರಿ ಕೂಡ ಇರಬೇಕು. ಆ ದೃಷ್ಟಿಯಿಂದ ಇವತ್ತಿನ ನಮ್ಮ ಎಲ್ಲ ಕಲಾವಿದರೆಲ್ಲರೂ ಯೋಚಿಸಬೇಕು ಅನ್ನುವಂತ ಒಂದು ಮಹತ್ವದ ಸೂಚನೆಯನ್ನ ಇವತ್ತು ಲಿಂಗದೇವರು ಅವರ ಕಲಾಕೃತಿಗಳು ಕಟ್ಕೊಳ್ತಾ ಇದ್ದಾವೆ. ಕುಮಾರ್ ಹೇಳಿದಾಗೆ, ಜಯಂತಿ ಅವರು ಹೇಳಿದಾಗನೇ ಲಿಂಗದೇವರು ಅವರು ಈಗ ಅವರ ಹುಡುಕಾಟ ತುಂಬಾ ಜೋರಾಗಿದೆ. ಆ ಹುಡುಕಾಟದಲ್ಲಿ ಸಾವಿರಾರು ಕಲಾಕೃತಿಗಳನ್ನು ಮಾಡ್ಕೊಂಡಿದ್ದಾರೆ. ಅವರು ಸಾಮಾನ್ಯವಾಗಿ ಸುಮ್ಮನೆ ತಾವು ಮಾಡಿದ ಎಲ್ಲ ಕಲಾಕೃತಿಗಳನ್ನ ಪ್ರದರ್ಶಿಸುವಂತ ಕಲಾವಿದರಲ್ಲ. ನನಗೆ ಗೊತ್ತಿದೆ, ಅವರ ಸ್ಟುಡಿಯೋಗೆ ಅನೇಕ ಬಾರಿ ಹೋಗಿ ಅವರು ಎಷ್ಟು ಕಲಾಕೃತಿಗಳನ್ನ ಮಾಡಿದ್ದಾರೆ ಅಂತ ನೋಡಿದ್ದೇನೆ. ಹೀಗಾಗಿ ನನಗೆ ಅವರ ಈ ಹುಡುಕಾಟ ಇದೆಯಲ್ಲ, ಈ ಹುಡುಕಾಟ ಇಲ್ಲಿಗೆ ನಿಲ್ಲಬೇಕು. ಹೊಸ ಬಗೆಯ ತಾಳ್ಮೆ ವರ್ಕ್ ವರ್ಕ್ ಮಾಡಿದ್ರೆ ಅದು ಆಗಿಲ್ಲ. ನೋಡಿದ್ದಾರೆ. ಸೊ ಅದಾದ್ಮೇಲೆ ಮತ್ತೆ ಇದಕ್ಕೆ ಒಂದು ನ್ಯಾಷನಲ್ ಕಲಾ ಇದರಲ್ಲಿ ನ್ಯಾಷನಲ್ ಅಕಾಡೆಮಿ ಅಂತ ನಮ್ಗೆ ಅವರು ಅವ್ರ ಟೈಮ್ನಲ್ಲಿ ನಮ್ಗೆ ಚಾನ್ಸ್ ಹಾಕಿದ್ರು. ಪಾಕೆಟ್ ಹಾಕಿದ್ರು ಜಮ್ಮುನಲ್ಲಿ. ಆ ಪಾಕೆಟ್ ಹಾಕ್ನಲ್ಲಿ ಹೋದಾಗ ಅವರು ನನಗೆ ಮಲಗಿದ್ವಿ. ನಾವು 5 ಗಂಟೆ ಆಗ್ತಾನೆ ಬೆಳಿಗ್ಗೆ ಬಂದು ಸ್ನೋ ಪಾಸ್ ಆಯ್ತು. ಹಿಂದಿನ ದಿನ ನಾವು ದೂರದಲ್ಲಿ ಎಲ್ಲೋ ಬೆಟ್ಟದಲ್ಲಿ ಇದು ಮಂಜು ಇದಿರತ್ತ ಐಸ್ ಇರತ್ತೆ ನೋಡ್ಬಿಟ್ಟು ಖುಷಿ ಪಡ್ತಾ ಇದ್ದೆ. ಆದ್ರೆ ನೆಕ್ಸ್ಟ್ ಸರ್ವೇಸ್ ಬಂದು ಏನ್ರಿ ಇನ್ನು ಮಲಗಿದ್ರೆ ನೋಡಿ ಪಿಕ್ಚರಲ್ಲಿ ಇರ್ತಂದ್ರೆ ಪಿಕ್ಚರಲ್ಲಿ ನೋಡಿ ಎಲ್ಲ ಇದಾದ್ಮೇಲೆ ಇದೇನು ಕೇಳ್ತಾ ಇದ್ದೀನಿ ಅಂದ್ರೆ ಆ ಟೈಮ್ನಲ್ಲಿ ನಮ್ಗೆ ಒಂದು 2th ಕ್ಲಾಸ್ ಅಲ್ಲಿ ಪಾರ್ಕ್ ಅಲ್ಲಿ ಎಲ್ಲ ಕಡೆ ಫ್ಲವರ್ಸ್ ಡಾಟ್ ಟೈಪ್ ಫ್ಲವರ್ಸ್ ಓಪನ್ ಆಯ್ತು. ಅದನ್ನು ಫೋಟೋಗ್ರಾಫ್ ಮಾಡ್ಕೊಂಡು ಬಂದಿದೆ. ಅದ್ರದ್ದು ಒಂದು ಸ್ಟೈಲ್ ಒಂದು ಇದು ರೆಡಿ ಇದೆ. ಸೊ ಇದಾಗಿಲ್ಲ. ನಾನು ಹೀಗೆ ನನ್ನ ಸ್ವಂತ ಯಂತ್ರದಲ್ಲಿ ಮಾಡ್ತಾ ಹೋಗ್ತಾ ಇದ್ದೀನಿ. ನನಗೆ ಬೇರೆ ಕಡೆ ಕೆಲವು ಶೋಗಳಿಗೆ ಸಹ ಇದಕ್ಕೆ ಕೊಚ್ಚಿನ್ಗೆ ಕಳಿಸಿದ್ರು. ಅವರ ಇದ್ದಿದ್ದ ಕಾಲದಲ್ಲಿ ಕೊಚ್ಚಿನ್ ಕಳಿಸಿದ್ರು ಅಂತ ನನಗೆ. ಹೀಗೆ ಹಿರಿಯರ ಆಶೀರ್ವಾದದಿಂದ ನನಗೇನು ಗೊತ್ತಿಲ್ಲದೆ ಏನೋ ಮಾಡ್ತಾ ಹೋಗ್ತಾ ಇದ್ದೀನಿ. ನನಗೆ ಎಷ್ಟು ಮಂದಿ ಗೊತ್ತಿಲ್ಲ ಹಾಗೆ. ಏನಂದ್ರೆ ಸ್ಟೂಡೆಂಟ್ ನಾನು ಸ್ಟಡಿ ಟೈಮ್ನಲ್ಲಂತೂ ಯಾವ ಇದು ಇರಲಿಲ್ಲ. ನಂತರ ನಾನು ಅವು ಇವು
ಪಿಕ್ಚರ್ ಮಾಡಿರ್ತೀವಿ ನಿಮಗೆ ನಿಮ್ಮ ಬ್ರ್ಯಾಂಡ್ ಅನ್ನು ಇದೆಯಲ್ಲ ಅದು ಈ ಅಲ್ಲಿಗೆ ಚೇಂಜ್ ಆಗಿದೆ ಬಹಳ ವ್ಯತ್ಯಾಸ ಪಿಕ್ಚರ್ ಮಾಡ್ತಾರೆ ಎಲ್ಲರೂ ಮೇಬಿ ಗೊತ್ತಿಲ್ಲ ಅದು ಯೋಚನೆ ಮತ್ತೆ ಒಂದು ಜನರಿಗೆ ಇಷ್ಟ ಒಂದು ಆ ವ್ಯತ್ಯಾಸ ಎಲ್ಲಾನು ನಿಲ್ಲಲ್ಲ ಹಾಗೆ ಅವಾಗ ಏನಂದ್ರೆ ಟೆಕ್ನಿಕ್ ವಯಸ್ಸಿಂದ ಟೋಟಲಿ ಚೇಂಜ್ ಮಾಡ್ತಾ ಹೋಗುದು ಅದೇ ಈಗ ಇವತ್ತು